Hello, dear viewers and subscribers. How are you? I hope you are doing well. Welcome back to my YouTube channel, Radar English, a channel for learning English easily. So, dear students, in this video, we are going to discuss about how to frame the sentences in past perfect tense. In the last video, we discussed ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಕಳೆದ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಓಕೆ, ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡೋದು ಅಂತ ಹೇಳಿದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು ಅಂತ ನೋಡೋಣ. ಈಗ ನೋಡಿ, ಕನ್ನಡದಲ್ಲಿ ನಾನು ಹೋಗಿದ್ದೆ, ನಾನು ನೋಡಿದ್ದೆ, ನಾನು ಊಟ ಮಾಡಿದ್ದೆ, ಬೆಂಗಳೂರಿಗೆ ಹೋಗಿದ್ದೆ, ನಿಮ್ಮನ್ನು ಭೇಟಿ ಮಾಡಿದ್ದೆ, ಪುಸ್ತಕವನ್ನು ಬರೆದಿದ್ದೆ, ಅವಳು ಪುಸ್ತಕವನ್ನು ಬರೆದಿದ್ದಳು, ಈ ಥರ ವಾಕ್ಯಗಳು ಏನಿರುತ್ತವಲ್ಲ ಇದಕ್ಕೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಅಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಭೂತಕಾಲದಲ್ಲಿ ನಡೆದು ಹೋದಾಗಿರ್ತಕ್ಕಂಥದ್ದು, ನಡೆದು ಹೋಗಿದೆ. ಆದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಇದ್ದನು, ಹೋಗಿದ್ದನು, ಬಂದಿದ್ದನು, ಬಂದಿದ್ದೆ, ಬಂದಿದ್ದಳು, ಬಂದಿದ್ದರು, ಈ ಥರ ಹೇಳ್ತೀವಲ್ಲ ಅವುಗಳೆಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಅಂದ್ಕೊಳ್ತೀವಿ. ನಾನು ನಿಮ್ಮನ್ನು ನೋಡಿದ್ದೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನಾನು ನಿಮ್ಮನ್ನು ನೋಡಿದ್ದೀನಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ವಾ? ಹೀಗೆ ನೋಡಿ, ವಾಕ್ಯಗಳನ್ನು ರಚನೆ ಮಾಡಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ ದಟ್ ಮಸ್ಟ್ ಬಿ ಯೂಸ್ಡ್ ಹಿಯರ್? ಸಬ್ಜೆಕ್ಟ್, ಹ್ಯಾಡ್, ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ದಿಸ್ ಇಸ್ ದ ಫಾರ್ಮುಲಾ ಟು ಬಿ ಯೂಸ್ಡ್. ದ ಸೇಮ್ ಫಾರ್ಮುಲಾ ವಿ ಡಿಸ್ಕಸ್ಡ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಲ್ಸೋ. ಬಟ್ ದೇರ್ ವಾಟ್ ಹ್ಯಾಪನ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಾಯಿತು, ಸಬ್ಜೆಕ್ಟು ಹ್ಯಾವ್ ಅಥವಾ ಹ್ಯಾಡ್ ಆಗ್ತಾ ಇದ್ರಿ, ಹ್ಯಾವ್ ಅಥವಾ ಹ್ಯಾಸ್ ಆಗ್ತಾ ಇದ್ರಿ. ಆದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ನೆಕ್ಸ್ಟ್ ಹ್ಯಾಡ್ ಇರುತ್ತೆ. ನೆಕ್ಸ್ಟು ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳಿದ್ರೆ ಗೋ, ವೆಂಟ್, ಗಾನ್ ಇದೆಯಲ್ಲ, ಅದಕ್ಕೆ ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ತೀವಿ. ಓಕೆ, ಅದನ್ನೇ ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ನೋಡಿ, ಶಿ ಹ್ಯಾಡ್ ಗಾನ್, ವಿ ಹ್ಯಾಡ್ ಗಾನ್, ದೇ ಹ್ಯಾಡ್ ಗಾನ್. ಓಕೆ, ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಸಿ ನೋಡಿ, ಶಿ ಹ್ಯಾಡ್ ಸೀನ್, ವಿ ಹ್ಯಾಡ್ ಸೀನ್, ಸಿ ಸಾ ಸೀನ್, ಥರ್ಡ್ ಫಾರ್ಮ್ ಅಲ್ವಾ? ಬನ್ನಿ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಹ್ಯಾಡ್ ಇದೆಯಲ್ಲ, ಈ ಹ್ಯಾಡನ್ನು ಸಬ್ಜೆಕ್ಟ್ ಯಾವುದಿದ್ರೂ ಕೂಡ ಯೂಸ್ ಮಾಡ್ಬೋದು. ಐ, ವಿ, ದೇ, ಯು, ಈ, ಶಿ, ಇಟ್, ಕಂಪ್ಯೂಟರ್, ಟ್ರೀಸ್, ಸ್ಪ್ಯಾಕ್ಟ್, ಬುಕ್, ಪೇಜ್, pages, whether it may be singular or plural. In all the cases had will be used to frame the sentences in ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನು ರಚನೆ ಮಾಡುತ್ತ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಹ್ಯಾಡನ್ನು ಸಬ್ಜೆಕ್ಟ್ ಯಾವುದಿದ್ರೂ ಯೂಸ್ ಮಾಡ್ತೀರಾ. ಓಕೆ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಾಗುತ್ತೆ, ಐ ವಿ ದೇ ಯು ಬಂದರೆ ಹ್ಯಾವ್ ಬರುತ್ತೆ, ಈ ಶೀಟ್ ಅಥವಾ ಎನಿ ಅದರ್ ಸಿಂಗ್ಯುಲರ್ ಬಂತಂದರೆ ಹ್ಯಾಸ್ ಬರುತ್ತೆ ಅಂತ ನೋಡಿದ್ವಿ ನಾವು, ಹೌದಲ್ವಾ? ಎಸ್, ಒಂದು ವೇಳೆ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ಆ ವಿಡಿಯೋ ನೋಡಿಕೊಂಡು ಮತ್ತೆ ಈ ವಿಡಿಯೋಗೆ ಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಮೇಲೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಮೊದಲನೇ ವಿಡಿಯೋದಿಂದ ವಾಚ್ ಮಾಡ್ತಾ ಹೋಗ್ರಿ. ಓಕೆ, ಈಗ ಬನ್ನಿ ನೆಕ್ಸ್ಟು ಐಯನ್ನು ಯೂಸ್ ಮಾಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡೋದು ಹೇಗೆ ಅಂತ ನೋಡೋಣ. ಬೈ ಯೂಸಿಂಗ್ ಹೈ, ಹೌ ಟು ಫ್ರೇಮ್ ದ ಸೆಂಟೆನ್ಸಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸಬ್ಜೆಕ್ಟ್, ಹ್ಯಾಡ್, ಥರ್ಡ್ ಫಾರ್ಮ್ ಆಫ್ ದ ವರ್ಬ್ ಆ್ಯಂಡ್ ಆಬ್ಜೆಕ್ಟ್. ಓಕೆ, ಐ ಹ್ಯಾಡ್ ಟಾಕ್ ಟು ಹಿಮ್, ನಾನು ಅವನೊಂದಿಗೆ ಮಾತನಾಡಿದ್ದೆ. ಓಕೆ, ಐ ಹ್ಯಾಡ್ ಟಾಕ್ ಟು ಹಿಮ್. ಓಕೆ, ಆಮೇಲೆ ಭಾಳಷ್ಟು ಜನ ಟಾಕ್ ವಿತ್ ಅಂತಾರೆ. ಟಾಕ್ ವಿತ್ ಅಲ್ಲ, ಅದು ಟಾಕ್ ಟು. ಟಾಕ್ ಬಂದರೆ ಟು ಬರಬೇಕು, ವಿತ್ತನ್ನು ಯೂಸ್ ಮಾಡೋ ಹಾಗಿಲ್ಲ. ಐ ಹ್ಯಾಡ್ ಟಾಕ್ ಟು ಹಿಮ್. ಟಾಕ್ಡ್ ಇದೆಯಲ್ಲ, ಐ ಹ್ಯಾಡ್ ಟಾಕ್ಡ್ ಟು ಹಿಮ್. ನೋ, ಟಾಕ್ಡ್ ಅನ್ನಕ್ಕೆ ಹೋಗಬೇಡಿ, ಐ ಟಾಕ್ ಟು ಹಿಮ್. ಐ ಹ್ಯಾಡ್ ಟಾಕ್ ಟು ಹಿಮ್. ಟಾಕ್ಡ್ ಅಂತ ಹೇಳಬೇಕು, ಆದರೆ ಅದು ಸೌಂಡ್ ಬರಬಾರ್ದು. ಯಾವ ಥರ ಹೇಳಬೇಕು, ಐ ಹ್ಯಾಡ್ ಟಾಕ್ ಟು ಹಿಮ್. ಎಸ್, ಐ ಹ್ಯಾಡ್ ಟಾಕ್ ಟು ಹಿಮ್. ನಾನು ಅವನೊಂದಿಗೆ ಮಾತನಾಡಿದ್ದೆ. ನೋಡಿ, ಒಂದು ವೇಳೆ ಇಲ್ಲಿ ಐ ಹ್ಯಾವ್ ಟಾಕ್ ಟು ಹಿಮ್ ಅಂದರೆ ನಾನು ಅವನೊಂದಿಗೆ ಮಾತಾಡಿದ್ದೀನಿ, ಅವನ ಹತ್ರ ಮಾತಾಡಿದ್ದೀನಿ. ಐ ಹ್ಯಾವ್ ಟಾಕ್ ಟು ಹಿಮ್, ಐ ಹ್ಯಾವ್ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಿದ್ದೀನಿ. ಇಲ್ಲ, ಮಾತಾಡಿದ್ದೆ ಅಂತ ಹೇಳಬೇಕಲ್ಲ, ಐ ಹ್ಯಾಡ್ ಟಾಕ್ ಟು ಹಿಮ್. ಡಿಫರೆನ್ಸ್ ಗೊತ್ತಾಗ್ತಿದೆಯಲ್ವಾ? ಎಸ್, ನೆಗೆಟಿವ್ ಸೆಂಟೆನ್ಸ್ ಬಂದರೆ ನೋ, ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್. ನಾನು ಅವನೊಂದಿಗೆ ಏನು ಹೇಳ್ತೀರಾ, ನಾನು ಅವನೊಂದಿಗೆ ಮಾತಾಡಿದ್ದಿಲ್ಲ. ಐ ಹ್ಯಾವ್ ನಾಟ್ ಟಾಕ್ ಟು ಹಿಮ್ ಅಂದರೆ ನಾನು ಅವನೊಂದಿಗೆ ಮಾತಾಡಿಲ್ಲ. ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್ ಅಂದರೆ ನಾನು ಅವನೊಂದಿಗೆ ಮಾತಾಡಿದ್ದಿಲ್ಲ. ಓಕೆ, ಈ ರೀತಿಯಾಗಿ ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್, ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್ ಅಂದರೆ ನಾನು ಅವನೊಂದಿಗೆ ಮಾತಾಡಿದ್ದಿಲ್ಲ. ಐ ಹ್ಯಾವ್ ನಾಟ್ ಟಾಕ್ ಟು ಹಿಮ್ ಅಂದರೆ ನಾನು ಅವನೊಂದಿಗೆ ಮಾತನಾಡಿದ್ದಿಲ್ಲ ಅಂಥೇಳಿ. ಓಕೆ, ನೋಡಿ ಇನ್ನೊಂದ್ಸಲ ನೋಡಿ. ಐ ಹ್ಯಾಡ್
ಟಾಕ್ ಟು ಹಿಮ್, ನಾನು ಅವನೊಂದಿಗೆ ಮಾತಾಡಿದ್ದೆ. ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್, ನಾನು ಅವನೊಂದಿಗೆ ಮಾತಾಡಿದ್ದಿಲ್ಲ. ಐ ಹ್ಯಾವ್ ನಾಟ್ ಟಾಕ್ ಟು ಹಿಮ್ ಅಂದರೆ ನಾನು ಅವನೊಂದಿಗೆ ಮಾತಾಡಿಲ್ಲ ಅಂತ ಅರ್ಥ ಕೊಡುತ್ತೆ. ನೆಕ್ಸ್ಟ್, ಹ್ಯಾಡ್ ಐ ಟಾಕ್ ಟು ಹಿಮ್, ದ ಫಸ್ಟ್ ಟೂ ವರ್ಡ್ಸ್ ಇಂಟರ್ಚೇಂಜ್ ಆದರೆ ಏನಾಗುತ್ತೆ, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಹ್ಯಾಡ್ ಐ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಿದ್ದೀನಾ, ನಾನು ಅವನ ಹತ್ರ ಮಾತಾಡಿದ್ದೇನಾ. ಎಸ್, ಐ ನೋ ವೆರಿ ವೆಲ್, ಎಸ್ಟರ್ಡೇ ಯು ಹ್ಯಾಡ್ ಬೀನ್ ಟು ಈಸ್ ಓಮ್ ಆ್ಯಂಡ್ ಯು ಹ್ಯಾಡ್ ಟಾಕ್ ಟು ಹಿಮ್, ಐ ಓನ್ಲಿ ಸಾ, ನಾನೇ ನೋಡಿದೆ, ನೀನು ಅವನ ಮನೆಗೆ ಹೋಗಿ ಅವ್ರ ಹತ್ರ ಮಾತಾಡಿದ್ದೆ ಅಂತ ಯಾರಾದರೂ ಹೇಳ್ತಾರಲ್ಲ. ಹೇ ನೋ ನೋ ನೋ, ಹ್ಯಾಡ್ ಐ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಿದ್ನ್ಯಾ, ನೋ ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್, ಅವನ ಹತ್ರ ನಾನು ಮಾತಾಡಿಲ್ಲ. ಹ್ಯಾಡ್ ಐ ಟಾಕ್ ಟು ಹಿಮ್, ನೋ ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್. ನೋಡಿ, ಎರಡು ಕಂಬೈನ್ ಮಾಡ್ಕೊಳ್ಳೋವಂಥದ್ದು ಅಲ್ವಾ. ಎಸ್, ನೋ ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್, ಎಸ್ ನಾನು ಅವನೊಂದಿಗೆ ಮಾತಾಡಿದ್ದಿಲ್ಲ. ಹ್ಯಾಡ್ ಐ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತನಾಡಿದ್ದೇನಾ ಅಥವಾ ಮಾತಾಡಿದ್ನ್ಯಾ ಅಂಥೇಳಿ. ಒಂದು ವೇಳೆ ಇದನ್ನು ಹ್ಯಾವ್ ಐ ಟಾಕ್ ಟು ಹಿಮ್ ಅಂತ ಆಗಿದ್ದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗ್ತಿತ್ತು, ಹ್ಯಾವ್ ಹಾಕಿದ್ರೆ ಅಲ್ವಾ. ಅವಾಗ ಮೀನಿಂಗ್ ಏನಾಗ್ತಾ ಇತ್ತು, ಹ್ಯಾವ್ ಐ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಿದ್ದೀನಾ ಅಂತ. ಹ್ಯಾಡ್ ಐ ಟಾಕ್ ಟು ಹಿಮ್, ನಾನು ಅವನೊಂದಿಗೆ ಮಾತನಾಡಿದ್ದೇನಾ. ಹ್ಯಾಡ್ ಐ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಿದ್ನ್ಯಾ, ನೋ ಐ ಹ್ಯಾಡ್ ನಾಟ್ ಟಾಕ್ ಟು ಹಿಮ್. ಹ್ಯಾಡ್ ಐ ನಾಟ್ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಿರಲಿಲ್ವಾ. ಓಕೆ, ಹ್ಯಾಡ್ ಐ ನಾಟ್ ಟಾಕ್ ಟು ಹಿಮ್, ನಾನು ಅವನೊಂದಿಗೆ ಮಾತಾಡಿರಲಿಲ್ವಾ ಅಂತೇಳಿ. ಹ್ಯಾಡ್ ಐ ನಾಟ್ ಟಾಕ್ ಟು ಹಿಮ್, ನಾನು ಅವನ ಹತ್ರ ಮಾತಾಡಿರಲಿಲ್ವಾ. ಹ್ಯಾಡ್ ಐ ನಾಟ್ ಟಾಕ್ ಟು ಹಿಮ್. ಹ್ಯಾವ್ ಐ ನಾಟ್ ಟಾಕ್ ಟು ಹಿಮ್ ಅಂದರೆ ನಾನು ಅವನ ಹತ್ರ ಮಾತಾಡಿಲ್ವಾ. ಹ್ಯಾವ್ ಐ ನಾಟ್ ಟಾಕ್ ಟು ಹಿಮ್, ನಾನು ಅವನೊಂದಿಗೆ ಮಾತಾಡಿಲ್ವಾ. ಹ್ಯಾವ್ ಐ ನಾಟ್ ಅಂತ ಬಂದರೆ. ಹ್ಯಾಡ್ ಐ ನಾಟ್ ಟಾಕ್ ಟು ಹಿಮ್, ನಾನು ಅವನೊಂದಿಗೆ ಮಾತಾಡಿದ್ದಿಲ್ವಾ. ಹ್ಯಾಡ್ ಐ ನಾಟ್ ಸೀನ್ ಯು, ನಾನು ನಿಮ್ಮನ್ನು ನೋಡಿದ್ದಿಲ್ವಾ ಅಲ್ವಾ. ಹ್ಯಾಡ್ ಐ ನಾಟ್ ಬ್ರಾಟ್ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್, ನಾನು ಸಂತೆಯಿಂದ ತರಕಾರಿಗಳನ್ನು ತಂದಿದ್ದಿಲ್ವಾ. ಆ ಥರ ಗೊತ್ತಾಗ್ತಿದೆ ಅಲ್ವಾ. ಎಸ್, ಇದು ಹೈಯನ್ನು ಯೂಸ್ ಮಾಡಿ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿಕೊಂಡು ನೋಡಿ. ನೆಕ್ಸ್ಟು ವಿ ಯೂಸ್ ಮಾಡೋಣ. ವಿ ಅಂದರೆ ನಾವು. ವಿ ಮೀನ್ಸ್ ನಾವು ಇನ್ ಕನ್ನಡ. ಓಕೆ, ಸೇಮ್ ಫಾರ್ಮುಲಾ ವಿಲ್ ಬಿ ಫಾಲೋಡ್. ವಿ ಹ್ಯಾಡ್ ಸೆಂಟ್ ಹಿಮ್, ವಿ ಹ್ಯಾಡ್ ಸೆಂಟ್ ಹಿಮ್, ಸೆಂಡ್, ಸೆಂಟ್, ಸೆಂಟ್, ಥರ್ಡ್ ಫಾರ್ಮ್ ಆಫ್ ದ ಸೆಂಡ್ ಈಸ್ ಸೆಂಟ್. ವಿ ಹ್ಯಾಡ್ ಸೆಂಟ್ ಹಿಮ್ ಅಂದರೆ ನಾವು ಅವನನ್ನು ಕಳಿಸಿದ್ವಿ. ವಿ ನಾವು, ಸೆಂಟ್ ಕಳಿಸಿದ್ವಿ, ಹಿಮ್ ಅಂತ ಇದೆ ಅವನನ್ನು. ಓಕೆ, ವಿ ಹ್ಯಾಡ್ ಸೆಂಟ್ ಹಿಮ್, ನಾವು ಅವನನ್ನು ಕಳಿಸಿದ್ದೆವು, ನಾವು ಅವನನ್ನು ಕಳಿಸಿದ್ದೆವು. ಒಂದು ವೇಳೆ ವಿ ಹ್ಯಾವ್ ಸೆಂಟ್ ಹಿಮ್ ಅಂದರೆ ನಾವು ಅವನನ್ನು ಕಳಿಸಿದ್ದೀವಿ. ವಿ ಹ್ಯಾವ್ ಸೆಂಟ್ ಹಿಮ್ ಅಂದರೆ ನಾವು ಅವನನ್ನು ಕಳಿಸಿದ್ದೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅದು. ವಿ ಹ್ಯಾಡ್ ಸೆಂಟ್ ಹಿಮ್ ಅಂದರೆ ನಾವು ಅವನನ್ನು ಕಳಿಸಿದ್ವಿ. ಕಾಲ್ ಮಾಡ್ತೀರಾ, ಕಾಲ್ ಮಾಡಿ, ಹಲೋ ಸರ್, ಹಲೋ ಸರ್, ಈಸ್ ದೇರ್ ರಮೇಶ್, ರಮೇಶ್ ಇದ್ದಾರಾ ಅಲ್ಲಿ, ಬಂದಿಲ್ವಾ. ಆ್ಯಕ್ಚುಲಿ ವಿ ಹ್ಯಾಡ್ ಸೆಂಟ್ ಹಿಮ್ ಯೆಸ್ಟರ್ಡೇ ಓನ್ಲಿ, ನಿನ್ನೆ ನಾವು ಅವನನ್ನು ಕಳಿಸಿದ್ವಿ. ಎಸ್, ವಿ ಹ್ಯಾಡ್ ಸೆಂಟ್ ಹಿಮ್, ಅವನನ್ನು ಕಳಿಸಿದ್ವಿ. ವಿ ಹ್ಯಾಡ್ ನಾಟ್ ಸೆಂಟ್ ಹಿಮ್, ನಾವು ಅವನನ್ನು ಕಳಿಸಿದ್ದಿಲ್ಲ. ಹಲೋ, ಹಲೋ ಸರ್, ಹೇಳಿ ಸರ್, ರಾಜು ಬಂದಿದ್ದಾನ ಸರ್. ರಾಜು ಬಂದ, ನಾವು ಕಳಿಸಿದ್ದಿಲ್ಲ. ವಿ ಹ್ಯಾಡ್ ನಾಟ್ ಸೆಂಟ್ ಹಿಮ್, ಹೌ ಡಿಡ್ ಹಿ ಕಮ್ ದೇರ್. ಈ ಥರ ನಾವು ಅವನನ್ನು ಕಳಿಸಿದ್ದಿಲ್ಲ. ವಿ ಹ್ಯಾಡ್ ನಾಟ್ ಸೆಂಟ್ ಹಿಮ್. ವಿ ಹ್ಯಾವ್ ನಾಟ್ ಸೆಂಟ್ ಹಿಮ್ ಅಂದರೆ ನಾವು ಅವನನ್ನು ಕಳಿಸಿಲ್ಲ. ವಿ ಹ್ಯಾವ್ ನಾಟ್ ಸೆಂಟ್ ಹಿಮ್ ಅಂದರೆ ನಾವು ಅವನನ್ನು ಕಳಿಸಿಲ್ಲ. ವಿ ಹ್ಯಾಡ್ ನಾಟ್ ಸೆಂಟ್ ಹಿಮ್ ಅಂದರೆ ನಾವು ಅವನನ್ನು ಕಳಿಸಿದ್ದಿಲ್ಲ. ಆ್ಯಕ್ಚುಲಿ ವಿ ಹ್ಯಾಡ್ ನಾಟ್ ಸೆಂಟ್ ಹಿಮ್, ಹೌ ಡಿಡ್ ಹಿ ಕಮ್ ಟು ಯುವರ್ ಹೋಮ್, ಹೌ ಡೇರ್ ಹಿ ಕಮ್ ದೇರ್. ಅವನಿಗೆ ಎಷ್ಟು ಧೈರ್ಯ ನಿಮ್ಮ ಮನೆ ಬರೋಕ್ಕೆ, ನಾನು ಅವರನ್ನು ಕಳಿಸಿದ್ದಿಲ್ಲ ಅಂತ ಅರ್ಥದಲ್ಲಿ. ಹ್ಯಾಡ್ ವಿ ಸೆಂಟ್ ಹಿಮ್, ನಾವು ಅವನನ್ನು ಕಳಿಸಿದ್ವಾ, ನಾವು ಅವನನ್ನು ಕಳಿಸಿದ್ದೇವಾ. ಹ್ಯಾವ್ ವಿ ಸೆಂಟ್ ಹಿಮ್, ಹ್ಯಾವ್ ಏನಾದರೂ ಬಂದಿದ್ದರೆ, ಹ್ಯಾವ್ ವಿ ಸೆಂಟ್ ಹಿಮ್ ಆಗಿದ್ದರೆ ನಾವು ಅವನನ್ನು ಕಳಿಸಿದ್ದೀವಾ, ನಾವು ಅವನನ್ನು ಕಳಿಸಿದ್ದೀವಾ. ಹ್ಯಾಡ್ ವಿ ಸೆಂಟ್ ಹಿಮ್, ನಾವು ಅವನನ್ನು ಕಳಿಸಿದ್ವ್ಯಾ ಅಂತ ಅರ್ಥ, ನಾವು ಅವನನ್ನು ಕಳಿಸಿದ್ವ್ಯಾ. ಎಸ್. ಹ್ಯಾಡ್ ವಿ ನಾಟ್ ಸೆಂಟ್ ಹಿಮ್, ನಾವು ಅವನನ್ನು ಕಳಿಸಿದ್ದಿಲ್ವಾ. ಹ್ಯಾಡ್ ವಿ ನಾಟ್ ಸೆಂಟ್ ಹಿಮ್, ನಾವು ಅವನನ್ನು ಕಳಿಸಿದ್ದಿಲ್ವಾ. ಹ್ಯಾಡ್ ವಿ ನಾಟ್ ಸೆಂಟ್ ಡಾಕ್ಯುಮೆಂಟ್ಸ್, ನಾವು ಡಾಕ್ಯುಮೆಂಟ್ಸ್ಗಳನ್ನು ಕಳಿಸಿದ್ದಿಲ್ವಾ. ಹ್ಯಾಡ್ ವಿ ನಾಟ್ ಬ್ರಾಟ್ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್, ನಾವು ಮಾರ್ಕೆಟಿಂದ ತರಕಾರಿ ತಂದಿದ್ದಿಲ್ವಾ. ಓಕೆ, ಆ ಥರ ಈ ಸೆಂಟರ್ ಜಾಗದಲ್ಲಿ ಯಾವುದಾದ್ರೂ ಥರ್ಡ್ ಫಾರ್ಮನ್ನು ನೀವು ಹಾಕ್ಕೊಳ್ಬೋದು. ಯಾವುದೇ ವರ್ಬಿನ ಥರ್ಡ್ ಫಾರ್ಮನ್ನು ಹಾಕ್ಕೊಂಡು ಯು ಕ್ಯಾನ್ ಫ್ರೇಮ್ ಎನಿ ಅದರ್ ಸೆಂಟೆನ್ಸಸ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಗೊತ್ತಾಗ್ತಿದೆ ಅಲ್ವಾ. ಎಸ್, ದಿಸ್ ಈಸ್ ವಿ. ಲೆಟ್ ಅಸ್ ಮೂವ್ ಆನ್ ವಿತ್ ದೇ. ದೇ ಮೀನ್ಸ್ ಅವರು. ಅವರು ಅನ್ನುವಂತಹ ಒಂದು ಪದವನ್ನು ಇಟ್ಕೊಂಡು ವಾಕ್ಯಗಳನ್ನು ರಚನೆ ಮಾಡೋದಾದರೆ ಹೇಗೆ ಮಾಡ್ಬೋದು. ದೇ ಹ್ಯಾಡ್ ರಿಟನ್ ದ ಎಕ್ಸಾಮ್, ಅವರು ಎಕ್ಸಾಮನ್ನು ಹೇಳ್ತೀರಾ, ಟ್ರೈ ಮಾಡ್ತೀರಾ. ಅವರು ಎಕ್ಸಾಮನ್ನು ಬರೆದಿದ್ದರು.
ಅವರು ಎಕ್ಸಾಮ್ ಬರೆದಿದ್ರು. ದೇ ಹ್ಯಾಡ್ ರಿಟರ್ನ್ ದ ಎಕ್ಸಾಮ್. ದೇ ಹ್ಯಾಡ್ ರಮೇಶ, ರಾಜು, ಚಂದ್ರು ಅವ್ರದ್ದು ರಿಸಲ್ಟ್ ಬಂದಿಲ್ಲಂತೆ ನೋಡ್ರು. ರಮೇಶ, ರಾಜು, ಚಂದ್ರು ಅವ್ರದ್ದು ರಿಸಲ್ಟ್ ಬಂದಿಲ್ಲ ಇಲ್ಲಂತೆ. ಓ ಯಾಕೆ? ದೇ ಹ್ಯಾಡ್ ರಿಟರ್ನ್ ದ ಎಕ್ಸಾಮ್. ಅವ್ರು ಎಕ್ಸಾಮ್ ಬರೆದಿದ್ರು. ಆ ಥರ ಎಕ್ಸಾಮ್ ಬರೆದಿದ್ರು. ಎಸ್, ದೇ ಹ್ಯಾಡ್ ರಿಟರ್ನ್ ದ ಎಕ್ಸಾಮ್. ಅವರು ಪರೀಕ್ಷೆನ ಬರೆದಿದ್ರು. ಒಂದು ವೇಳೆ ಹ್ಯಾವ್ ಆಗಿದ್ರೆ ಏನಾಗ್ತಿತ್ತು? ದೇ ಹ್ಯಾವ್ ರಿಟರ್ನ್ ದ ಎಕ್ಸಾಮ್. ಅವರು ಪರೀಕ್ಷೆನ ಬರೆದಿದ್ದಾರೆ. ದೇ ಹ್ಯಾಡ್ ರಿಟರ್ನ್ ದ ಎಕ್ಸಾಮ್. ಹ್ಯಾಡ್ ಬಂದರೆ ಅವರು ಎಕ್ಸಾಮನ್ನು ಬರೆದಿದ್ರು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಯಿತು. ನೋ 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 ನೋ, ದೇ ಹ್ಯಾಡ್ ನಾಟ್ ರಿಟರ್ನ್ ದ ಎಕ್ಸಾಮ್. ಅವ್ರದ್ದು ರಿಸಲ್ಟ್ ಬಂದಿಲ್ಲ. ಯಾಕೆ ಗೊತ್ತಾ? ಆ್ಯಕ್ಚುಲಿ ದೇ ಹ್ಯಾಡ್ ನಾಟ್ ರಿಟರ್ನ್ ದ ಎಕ್ಸಾಮ್. ದೇ ಹ್ಯಾಡ್ ನಾಟ್ ರಿಟರ್ನ್ ದ ಎಕ್ಸಾಮ್. ಅವರು ಎಕ್ಸಾಮನ್ನು ಬರೆದಿದ್ದಿಲ್ಲ. ದೇ ಹ್ಯಾಡ್ ನಾಟ್ ರಿಟರ್ನ್ ದ ಎಕ್ಸಾಮ್. ದೇ ಹ್ಯಾಡ್ ನಾಟ್ ಗಾನ್ ಟು ಬೆಂಗಳೂರು. ಅವ್ರು ಬೆಂಗಳೂರಿಗೆ ಹೋಗಿದ್ದಿಲ್ಲ. ದೇ ಹ್ಯಾಡ್ ನಾಟ್ ಸೀನ್ ಮೀ. ಅವ್ರು ನನ್ನನ್ನು ನೋಡಿದ್ದಿಲ್ಲ. ದೇ ಹ್ಯಾಡ್ ನಾಟ್ ಸ್ವಿಚ್ಡ್ ಆನ್ ದ ಟಿ ವಿ. ಅವರು ಟಿ ವಿನೇ ಆನ್ ಮಾಡಿದ್ದಿಲ್ಲ. ದೇ ಹ್ಯಾಡ್ ನಾಟ್ ಪ್ಲೇಡ್ ದ ಕ್ರಿಕೆಟ್. ಅವರು ಕ್ರಿಕೆಟನ್ನು ಆಡಿದ್ದಿಲ್ಲ. ಗೊತ್ತಾಗ್ತಿದೆ ಅಲ್ವಾ? ಎಸ್, ಓಕೆ. ಹ್ಯಾಡ್ ದ ರಿಟರ್ನ್ ದ ಎಕ್ಸಾಮ್. ಅವ್ರು ಎಕ್ಸಾಮನ್ನು ಬರೆದಿದ್ರಾ? ಸರ್, ರಾಜು, ಚಂದ್ರು, ಸೋಮಶೇಖರ್ ಅವ್ರದ್ದು ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದಿಲ್ವಾ? ಹ್ಯಾಡ್ ದ ರಿಟರ್ನ್ ದ ಎಕ್ಸಾಮ್. ಅವ್ರು ಎಕ್ಸಾಮ್ ಬರೆದಿದ್ರಾ? ಗೊತ್ತಾಗ್ತಿದೆ ಅಲ್ವಾ? ಅವರು ಪರೀಕ್ಷೆಯನ್ನು ಬರೆದಿದ್ರಾ? ಅವರು ಎಕ್ಸಾಮನ್ನು ಬರೆದಿದ್ರಾ? ಹ್ಯಾಡ್ ದೇ ರಿಟರ್ನ್ ದ ಎಕ್ಸಾಮ್. ಹ್ಯಾಡ್ ದೇ ಗಾನ್ ಟು ಬ್ಯಾಂಗ್ಳೂರು. ಅವ್ರು ಬೆಂಗಳೂರಿಗೆ ಹೋಗಿದ್ರಾ? ಹ್ಯಾಡ್ ದೇ ಗಾನ್ ಟು ಎಕ್ಸಾಮಿನೇಷನ್ ಹಾಲ್. ಅವರು ಎಕ್ಸಾಮಿನೇಷನ್ ಹಾಲಿಗೆ ಹೋಗಿದ್ರಾ? ಅಲ್ವಾ? ಎಸ್. ಒಂದು ವೇಳೆ ಯು ಹಾಕಿದರೆ ಹ್ಯಾಡ್ ಯು ರಿಟರ್ನ್ ದ ಎಕ್ಸಾಮ್. ನೀವು ಪರೀಕ್ಷೆನ ಬರೆದಿದ್ರಾ? ಅಷ್ಟೇ ರೀ. ವೆರಿ ಸಿಂಪಲ್ ರೀ, ಮಾಡ್ಬೋದು ಅಲ್ವಾ? ಎಸ್, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹ್ಯಾಡ್ ದೇ ನಾಟ್ ರಿಟರ್ನ್ ದ ಎಕ್ಸಾಮ್. ಅವ್ರ ಎಕ್ಸಾಮ್ ಬರೆದಿದ್ದಿಲ್ವಾ? ಓ, ರಿಸಲ್ಟ್ ಬಂದಿಲ್ವಾ? ಇಲ್ಲ ಸರ್, ಬಂದಿಲ್ಲ. ಹ್ಯಾಡ್ ದೇ ನಾಟ್ ರಿಟರ್ನ್ ದ ಎಕ್ಸಾಮ್. ಅವ್ರ ಎಕ್ಸಾಮ್ ಬರೆದಿದ್ದಿಲ್ವಾ? ನೋ ಸರ್, ಆ್ಯಕ್ಚುಲಿ ದೇ ಹ್ಯಾಡ್ ರಿಟರ್ನ್ ದ ಎಕ್ಸಾಮ್. ಓ, ಹ್ಯಾಡ್ ದೇ ರಿಟರ್ನ್ ದ ಎಕ್ಸಾಮ್. ಎಕ್ಸಾಮ್ ಬರೆದಿದ್ರಾ? ಎಸ್ ಸರ್, ದೇ ಹ್ಯಾಡ್ ರಿಟರ್ನ್ ದ ಎಕ್ಸಾಮ್. ಓ, ಈ ಥರ ಗೊತ್ತಾಗ್ತಿದೆ ಅಲ್ವಾ? ನಿಮಗೆ ನೀವೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಸಣ್ಣ ಮಕ್ಕಳೆಲ್ಲ ಇರ್ತಾರೆ, ಕಲಿಕಾ ಆಸಕ್ತಿ ಇರ್ತಾರೆ, ಅವ್ರಿಗೆ ಹೇಳಿಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ರಿ. ಇಫ್ ಯು ಸ್ಟಾರ್ಟ್ ಟೀಚಿಂಗ್ ಅದರ್ಸ್, ಡೆಫಿನೆಟ್ಲಿ ಯು ವಿಲ್ ಆಲ್ಸೋ ಲರ್ನ್ ಅಲ್ವಾ? ಓಕೆ. ನೆಕ್ಸ್ಟ್ ಯು. ಸೇಮ್ ಫಾರ್ಮುಲಾ. ಯು ಹ್ಯಾಡ್ ಬ್ರೋಕನ್ ದ ವಿಂಡೋ. ಯು ಹ್ಯಾಡ್ ಬ್ರೋಕನ್ ದ ವಿಂಡೋ. ನೀನು ಕಿಟಕಿಯನ್ನು ಮುರಿದಿದ್ದೆ. ಯು ಹ್ಯಾವ್ ಬ್ರೋಕನ್ ದ ವಿಂಡೋ ಅಂದರೆ ನೀನು ಕಿಟಕಿಯನ್ನು ಮುರಿದಿದ್ದೀಯಾ. ಯು ಹ್ಯಾಡ್ ಬ್ರೋಕನ್ ದ ವಿಂಡೋ, ನೀನು ಕಿಟಕಿಯನ್ನು ಮುರಿದಿದ್ರಿ. ನೀನು ಅಥವಾ ನೀವು ಯಾವುದಾದ್ರು ತಗೊಳ್ಳಿ. ನೀವು ಕಿಟಕಿಯನ್ನು ಮುರಿದಿದ್ರಿ. ನೀನು ತಗೊಂಡ್ರೆ ನೀನು ಕಿಟಕಿಯನ್ನು ಮುರಿದಿದ್ದಿ. ಓಕೆ, ನೋ, ಎಸ್, ಯು ಹ್ಯಾಡ್ ಬ್ರೋಕನ್ ದ ವಿಂಡೋ. ಎಸ್, ನೋ, ಯು ಹ್ಯಾಡ್ ನಾಟ್ ಬ್ರೋಕನ್ ದ ವಿಂಡೋ. ನೋ 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 ನೋ, ಯು ಹ್ಯಾಡ್ ನಾಟ್ ಬ್ರೋಕನ್ ದ ವಿಂಡೋ. ನೀನು ಕಿಟಕಿಯನ್ನು ಮುರಿದಿದ್ದಿಲ್ಲ. ಆ್ಯಕ್ಚುಲಿ ಐ ಹ್ಯಾಡ್ ಬ್ರೋಕನ್ ದ ವಿಂಡೋ. ನಾನು ಕಿಟಕಿಯನ್ನು ಮುರಿದಿದ್ದೆ. ಯು ಹ್ಯಾಡ್ ನಾಟ್ ಬ್ರೋಕನ್ ದ ವಿಂಡೋ ಬಿಕಾಸ್ ಐ ಹ್ಯಾಡ್ ಬ್ರೋಕನ್ ದ ವಿಂಡೋ. ನೀನು ಕಿಟಕಿಯನ್ನು ಮುರಿದಿದ್ದಿಲ್ಲ, ಯಾಕೆಂದರೆ ನಾನೇ ಕಿಟಕಿಯನ್ನು ಮುರಿದಿದ್ದೆ. ಗೊತ್ತಾಗ್ತಿದೆಯಲ್ಲ? ಈ ಥರ ಕಂಬೈನ್ ಮಾಡ್ತಾ ಹೋಗ್ರಿ. ನೀವು ಕಂಬೈನ್ ಮಾಡ್ತಾ ಮಾಡ್ತಾ ಕಲಿಬೇಕಾಗತ್ತೆ. ಹ್ಯಾಡ್ ಯು ಬ್ರೋಕನ್ ದ ವಿಂಡೋ. ನೀನು ಕಿಟಕಿ ಮುರಿದಿದ್ಯಾ ಅಲ್ವಾ? ಹ್ಯಾಡ್ ಯು ಬ್ರೋಕನ್ ದ ವಿಂಡೋ, ನೀನು ಕಿಟಕಿಯನ್ನು ಮುರಿದಿದ್ಯಾ ಅಂತ ಅರ್ಥ ಬರ್ತದೆ. ಹ್ಯಾಡ್ ಯು ಬ್ರೋಕನ್ ದ ವಿಂಡೋ. ಓಕೆ. ಹ್ಯಾಡ್ ಯು ಟೇಕನ್ ಯುವರ್ ಬಾತ್. ನೀನು ಸ್ನಾನ ಮಾಡಿದ್ಯಾ? ಹ್ಯಾಡ್ ಯು ಗಾನ್ ಟು ಕಾಲೇಜ್. ನೀನು ಕಾಲೇಜಿಗೆ ಹೋಗಿದ್ಯಾ? ಹ್ಯಾಡ್ ಯು ರಿಟರ್ನ್ ದ ಎಕ್ಸಾಮ್. ನೀನು ಎಕ್ಸಾಮನ್ನು ಬರೆದಿದ್ಯಾ? ಅರ್ಥ ಆಗ್ತಿದೆ ಅಲ್ವಾ? ಸಿಂಪಲ್ ಇದೆ ಅಲ್ವಾ? ಇಂಗ್ಲೀಷು ಭಾಳ ಸಿಂಪಲ್ ಇದೆ, ಚೆನ್ನಾಗಿ ಕಲಿಬೋದು. ಅದಕ್ಕೆ ಲರ್ನ್ ಇಂಗ್ಲೀಷ್ ಲೈಕ್ ಕನ್ನಡ ಅಂತ ನಾನು ಹೆಡ್ಡಿಂಗ್ ಕೊಟ್ಬಿಟ್ಟಿದ್ದೀನಿ. ಕಲಿಬೋದು, ಆರಾಮಾಗಿ ಕಲಿಬೋದು. ಈ ವಿಡಿಯೋ ನೋಡ್ತಾ ನೋಡ್ತಾ ಕಲೀರಿ. ನೆಕ್ಸ್ಟು, ಹ್ಯಾಡ್ ಯು ನಾಟ್ ಬ್ರೋಕನ್ ದ ವಿಂಡೋ. ಹ್ಯಾಡ್ ಯು ನಾಟ್ ಬ್ರೋಕನ್ ದ ವಿಂಡೋ ಅಂದರೆ ನೀನು ಕಿಟಕಿಯನ್ನು ಮುರಿದಿದ್ದಿಲ್ವಾ ಅಥವಾ ನೀವು ಕಿಟಕಿಯನ್ನು ಮುರಿದಿದ್ದಿಲ್ವಾ? ಹ್ಯಾಡ್ ಯು ನಾಟ್ ಬ್ರೋಕನ್ ದ ವಿಂಡೋ. ಗೊತ್ತಿಲ್ವಾ? ಎಸ್, ಹ್ಯಾಡ್ ಯು ನಾಟ್ ವಿಸಿಟೆಡ್ ರಾಜುನ ವಿಸಿಟ್ ಮಾಡಿದ್ದಿಲ್ವಾ? ಓಕೆ, ಈ ಥರ ಯು ಬಂದಾಗ ಈ ರೀತಿಯಾಗಿ ನೀವು ಯೂಸ್ ಮಾಡಿ. ಓಕೆ, ನೋಡಿ ಅದೇ ಥರ ನೋಡಿ, ಒನ್ ಮೋರ್ ಎಕ್ಸಾಂಪಲ್. ಯು ಹ್ಯಾಡ್ ಸೀನ್ ಮೀ. ನೀನು ನನ್ನನ್ನು ನೋಡಿದ್ದೆ. ಯು ಹ್ಯಾಡ್ ನಾಟ್ ಸೀನ್ ಮೀ. ನೀನು ನನ್ನನ್ನು ನೋಡಿದ್ದಿಲ್ಲ. ಹ್ಯಾಡ್ ಯು ಸೀನ್ ಮೀ. ನೀನು ನನ್ನನ್ನು ನೋಡಿದ್ಯಾ ಅಥವಾ ನೀವು ನನ್ನನ್ನು ನೋಡಿದ್ರಾ? ಹ್ಯಾಡ್ ಯು ನಾಟ್ ಸೀನ್ ಮೀ. ನೀವು ನನ್ನನ್ನು ನೋಡಿದ್ದಿಲ್ವಾ? ಓಕೆ, ನೋಡಿ ಇಲ್ಲಿ ಬ್ರೋಕನ್ ಇದೆ ಮತ್ತು ವಿಂಡೋ ಇದೆಯಲ್ಲ, ಆ ಜಾಗದಲ್ಲಿ ಬೇರೆ ಬೇರೆ ವರ್ಡ್ಸ್ಗಳನ್ನು ಹಾಕಿ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನೀವು ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಇಂಗ್ಲೀಷು ಬರುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಎಸ್.
ನೆಕ್ಸ್ಟ್ ಅದೇ ಥರ ಹಿ ಮತ್ತು ಶಿ ಅದೆರಡು ಹೇಳ್ಬಿಡ್ತೀನಿ. ಹಿ ಅಂದ್ರೇನು? ಅವನು. ಎಸ್, ಅದಲ್ವಾ? ಓಕೆ, ಇಯರ್ ಈ ಹ್ಯಾಡ್ ಮೇಡ್ ಮಿ ಲಾಫ್. ಈ ಹ್ಯಾಡ್ ಮೇಡ್ ಮೀ ಲಾಫ್ ಅಂದರೆ ಅವನು ನನಗೆ ನಗಿಸಿದ್ದನು. ಓ ಎಸ್ಟರ್ಡೇ ಐ ಹ್ಯಾಡ್ ಬೀನ್ ಟು ಹಿಸ್ ಹೌಸ್. ನಿನ್ನೆ ನಾನು ಅವನ ಮನೆಗೆ ಹೋಗಿದ್ದೆ. ಈ ಹ್ಯಾಡ್ ಮೇಡ್ ಮಿ ಲಾಫ್. ಅಯ್ಯೋ ಬರ್ತಿ ನಗಿಸಿದ್ದ ನನಗೆ. ಈ ಹ್ಯಾಡ್ ಮೇಡ್ ಮಿ ಲಾಫ್. ಈ ಹ್ಯಾಡ್ ಮೇಡ್ ಮಿ ಲಾಫ್. ಅವನು ನನಗೆ ನಗಿಸಿದ್ದನು. ಸಿಕ್ಕಾಬಟ್ಟೆ ನಗಿಸಿದ್ದ. ಈ ಹ್ಯಾಡ್ ಮೇಡ್ ಮಿ ಲಾಫ್. ಎನಫ್, ಸಾಕಷ್ಟು ನಗಿಸಿದ್ದ. ಈ ಹ್ಯಾಡ್ ಮೇಡ್ ಮಿ ಕ್ರೈ. ಅವನು ನನ್ನನ್ನು ಅಳಿಸಿದ್ದ. ಈ ಹ್ಯಾಡ್ ಮೇಡ್ ಮಿ ಹ್ಯಾಪಿ. ಅವನು ನನಗೆ ಖುಷಿ ಪಡಿಸಿದ್ದ ಅಂತ ಆಗುತ್ತೆ. ಈ ಹ್ಯಾಡ್ ಮೇಡ್ ಮಿ ಲಾಫ್. ಅವನು ನನಗೆ ನಗಿಸಿದ್ದನು. ನೋ, ಈ ಹ್ಯಾಡ್ ನಾಟ್ ಮೇಡ್ ಮಿ ಲಾಫ್. ಅವನು ನನಗೆ ನಗಿಸಿದ್ದಿಲ್ಲ. ಈ ಹ್ಯಾಡ್ ನಾಟ್ ಮೇಡ್ ಮಿ ಲಾಫ್ ಬಟ್ ಈ ಹ್ಯಾಡ್ ಮೇಡ್ ಮಿ ಕ್ರೈ. ಅವನು ನನಗೆ ನಗಿಸಿದ್ದಿಲ್ಲ, ಆದರೆ ಅವನು ನನಗೆ ಅಳಿಸಿದ್ದ. ಓಕೆ, ಹಿಯರ್ ಈ ಹ್ಯಾಡ್ ನಾಟ್ ಮೇಡ್ ಮಿ ಲಾಫ್. ಅವನು ನನಗೆ ನಗಿಸಿದ್ದಿಲ್ಲ. ಒಂದು ವೇಳೆ ಇಲ್ಲ ಏನಾದರೂ ಈ ಹ್ಯಾಸ್ ನಾಟ್ ಮೇಡ್ ಮಿ ಲಾಫ್, ಹ್ಯಾಸ್ ಏನಾದರೂ ಬಂದಿದ್ದರೆ ಹ್ಯಾವ್ ಬರಲ್ಲಲ್ವ ಇದ್ದಾಗ. ಈ ಹ್ಯಾಸ್ ನಾಟ್ ಮೇಡ್ ಮಿ ಲಾಫ್ ಅಂದರೆ ಅವನು ನನಗೆ ನಗಿಸಿಲ್ಲ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಲ್ವಾ. ಈ ಹ್ಯಾಡ್ ನಾಟ್ ಮೇಡ್ ಮಿ ಲಾಫ್, ಅವನು ನನಗೆ ನಗಿಸಿದ್ದಿಲ್ಲ ಅಂಥೇಳಿ. ಹ್ಯಾಡ್ ಈ ಮೇಡ್ ಮಿ ಲಾಫ್, ಅವನು ನನಗೆ ನಗಿಸಿದ್ನ. ಹ್ಯಾಡ್ ಈ ಮೇಡ್ ಮಿ ಲಾಫ್, ಅವನು ನನಗೆ ನಗಿಸಿದ್ನ ಅಲ್ವಾ. ಹ್ಯಾಡ್ ಈ ಮೇಡ್ ಮಿ ಕ್ರೈ, ಅವನು ನನಗೆ ಅಳಿಸಿದ್ನ. ಹ್ಯಾಡ್ ಈ ಮೇಡ್ ಮಿ ಹ್ಯಾಪಿ, ಅವನು ನನಗೆ ಖುಷಿಪಡಿಸಿದ್ನ. ಹೌದಲ್ವಾ? ಈ ರೀತಿಯಾಗಿ ವಾಕ್ಯಗಳನ್ನು ಫ್ರೇಮ್ ಮಾಡ್ತಾ ಹೋಗ್ತೀರಾ. ಹ್ಯಾಡ್ ಈ ನಾಟ್ ಮೇಡ್ ಮಿ ಲಾಫ್, ಅವನು ನನಗೆ ನಗಿಸಿದ್ದಿಲ್ವಾ. ಹ್ಯಾಡ್ ಈ ನಾಟ್ ಮೇಡ್ ಮಿ ಲಾಫ್, ಅವನು ನನಗೆ ನಗಿಸಿದ್ದಿಲ್ವ. ನೀನು ಅವನಿಗೆ ಯಾವಾಗಲೂ ಹೋಗಿ ನಗಿಸ್ತಿಲ್ಲ, ಯಾಕೆ? ಯಾಕೆಂದರೆ ನಾನು ಅವನ ಮನೆಗೆ ಹೋದಾಗ ನನಗೂ ತುಂಬ ನಗಿಸಿದ್ದ. ಅವನು ಒಳ್ಳೆ ಹ್ಯಾಪಿ ಮಾಡಿದ್ದ ನನಗೆ. ಆ್ಯಕ್ಚುಲಿ ಈ ಮೇಡ್ ಮಿ ಲಾಫ್. ಹ್ಯಾಡ್ ಈ ನಾಟ್ ಮೇಡ್ ಮಿ ಲಾಫ್, ಅವನು ನನಗೆ ನಗಿಸಿದ್ದಿಲ್ವಾ. ಈ ಹ್ಯಾಡ್ ಮೇಡ್ ಮಿ ಲಾಫ್, ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ಹಿಮ್ ಲಾಫ್. ಸೊ ನಾನು ಅವನಿಗೆ ನಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಥರ. ಓಕೆ, ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಐ ಹೋಪ್ ಯು ಆರ್ ಗೆಟ್ಟಿಂಗ್ ಆಲ್ ಆಫ್ ದೆಮ್. ಶಿ ಹ್ಯಾಡ್ ರೋಲ್ಡ್ ದ ಚಪಾತಿ. ಅವಳು ಚಪಾತಿಯನ್ನು ಉದ್ದಿದ್ದಳು. ಚಪಾತಿ ಉದ್ದಿದ್ದು, ಚಪಾತಿ ಮಾಡೋದು ಅಂತ. ಚಪಾತಿ ಉದ್ದಿದ್ದಳು ಅಂದರೆ ಚಪಾತಿ ತಯಾರು ಮಾಡೋದು. ಶಿ ಹ್ಯಾಡ್ ರೋಲ್ಡ್ ದ ಚಪಾತಿ, ಅವಳು ಚಪಾತಿಯನ್ನು ಉದ್ದಿದ್ಲು. ನೋ, ಶಿ ಹ್ಯಾಡ್ ನಾಟ್ ರೋಲ್ಡ್ ದ ಚಪಾತಿ. ಶಿ ಹ್ಯಾಡ್ ನಾಟ್ ರೋಲ್ಡ್ ದ ಚಪಾತಿ, ಅವಳು ಚಪಾತಿಯನ್ನು ಉದ್ದಿದ್ದಿಲ್ಲ. ಶಿ ಜಸ್ಟ್ ಕುಕ್ಡ್ ರೈಸ್, ಕೇವಲ ಅನ್ನ ಮಾತ್ರ ಮಾಡಿದ್ಲು. ಶಿ ಹ್ಯಾಡ್ ನಾಟ್ ರೋಲ್ಡ್ ದ ಚಪಾತಿ, ಅವಳು ಚಪಾತಿಯನ್ನು ಉದ್ದಿದ್ದಿಲ್ಲ, ಚಪಾತಿ ಮಾಡಿದ್ದಿಲ್ಲ ಅಂತೇಳಿ. ಹೌದಲ್ವಾ? ಓಕೆ, ಹ್ಯಾಡ್ ಶಿ ರೋಲ್ಡ್ ದ ಚಪಾತಿ. ಏನಪ್ಪ ಅವ್ರ ಮನೆಗೆ ಹೋಗಿದ್ದಲ್ಲಪ್ಪ, ಏನೋ ಚಪಾತಿ ಏನೋ ಉದ್ದಿ ಹಾಕಿದ್ರ, ಆ ಥರ. ಅವಳು ಚಪಾತಿ ಉದ್ದಿದ್ಲ. ಹ್ಯಾಡ್ ಶಿ ರೋಲ್ಡ್ ದ ಚಪಾತಿ. ಎಸ್, ಹ್ಯಾಡ್ ಶಿ ನಾಟ್ ರೋಲ್ಡ್ ದ ಚಪಾತಿ, ಅವಳು ಚಪಾತಿ ಉದ್ದಿದ್ದಿಲ್ವಾ ಅಲ್ವಾ. ಅವಳು ಚಪಾತಿಯನ್ನು ಉದ್ದಿದ್ದಿಲ್ವಾ. ಹ್ಯಾಡ್ ಶಿ ನಾಟ್ ರೋಲ್ಡ್ ದ ಚಪಾತಿ. ನೋಡಿ ಇಲ್ಲಿ ಚಪಾತಿ ಮತ್ತು ರೋಲ್ಡ್ ಇರೋ ಜಾಗದಲ್ಲಿ ಯಾವುದಾದ್ರೂ ವರ್ಡನ್ನು ನೀವು ಹಾಕೋಬೋದು. ಹೌದಲ್ವಾ? ಈಗ ಉದಾಹರಣೆ ಹೇಳ್ಬೇಕಂದ್ರೆ ಶಿ ಹ್ಯಾಡ್ ಇದೆಯಾ, ಇಲ್ಲಿ ಯಾವುದಾದ್ರು ಒಂದು ಹೆಲ್ಪಿಂಗ್ ವರ್ಬನ್ನು ನೀವು ಯೂಸ್ ಮಾಡ್ತಾ ಹೋಗ್ರಿ. ಏನಪ್ಪ ಅಂದರೆ ಶಿ ಹ್ಯಾಡ್ ಓರ್ನ್ ರೆಡ್ ಸ್ಯಾರಿ. WVR ಓರ್ನ್. ಶಿ ಹ್ಯಾಡ್ ಓರ್ನ್ ದ ರೆಡ್ ಸ್ಯಾರಿ, ಅವಳು ಕೆಂಪು ಸೀರೆಯನ್ನು ಉಟ್ಟಿದ್ದಳು. ಶಿ ಹ್ಯಾಡ್ ನಾಟ್ ಓರ್ನ್ ದ ರೆಡ್ ಸ್ಯಾರಿ, ಅವಳು ಕೆಂಪು ಸೀರೆಯನ್ನು ಉಟ್ಟಿದ್ದಿಲ್ಲ. ಹ್ಯಾಡ್ ಶಿ ಓರ್ನ್ ದ ರೆಡ್ ಸ್ಯಾರಿ, ಅವಳು ಕೆಂಪು ಸೀರೆಯನ್ನು ಉಟ್ಟಿದ್ಲ. ಹ್ಯಾಡ್ ಶಿ ನಾಟ್ ಓರ್ನ್ ದ ರೆಡ್ ಸ್ಯಾರಿ, ಅವಳು ಕೆಂಪು ಸೀರೆಯನ್ನು ಉಟ್ಟಿದ್ದಿಲ್ವಾ. ಈ ರೀತಿಯಾಗಿ ಗೊತ್ತಾಯ್ತಲ್ವಾ. ಓಕೆ ಡಿಯರ್ ಸಬ್ಸ್ಕ್ರೈಬರ್ಸ್, ಗೊತ್ತಾಗಿಲ್ಲ, ಅಲ್ಲಲ್ಲಿ ಡೌಟ್ ಬಂದಿದೆ ಅಂದರೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಒಂದು ನೋಟ್ಸನ್ನು ಮೇಂಟೈನ್ ಮಾಡಿ, ಅದರಲ್ಲಿ ಆ ಮುಖಾಂತರ ನೀವು ಕಲಿತಾ ಹೋಗ್ರಿ. ಕಲಿತಾ ಇರಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.